ಮುಂದಿನ ತಿಂಗಳು 1ನೇ ತಾರೀಕಿನಿಂದ ಸಂಚಾರಿ ನಿಯಮಗಳಾದ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸಿಕೊಂಡೇ ದ್ವಿಚಕ್ರ ವಾಹನ ಚಾಲನೆ ಮಾಡಬೇಕು. ಇಲ್ಲವಾದಲ್ಲಿ ನಮ್ಮ ಟ್ರಾಫಿಕ್ ಪೊಲೀಸ್ ಠಾಣೆಯಿಂದ ದಂಡವನ್ನು ವಿಧಿಸಲಾಗುವುದು. ನಮ್ಮ ಬಳ್ಳಾರಿ ಜಿಲ್ಲಾ ಪೊಲೀಸ್ ಮತ್ತು ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ನಾವು ಹೆಲ್ಮೆಟ್ ಜಾಗೃತಿಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಮಾನ್ಯ SP ಮೇಡಮ್ ಅವರು ಈಗಾಗಲೇ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಅಂತ ಸೋಷಿಯಲ್ ಮೀಡಿಯಾ ಮೂಲಕ ಮತ್ತು ಮಾಧ್ಯಮಗಳ ಮೂಲಕ ಮತ್ತು ರಸ್ತೆಗಳಲ್ಲಿ ನಾವು ಹೆಲ್ಮೆಟ್ಗಳನ್ನು ಹಾಕಿಕೊಂಡು ರೋಡ್ ಶೋ ಮೂಲಕ ಹಾಗೂ ಎಲ್ಲ ಮಾಲ್ ಮತ್ತು ಜನದಟ್ಟಣೆ ಸ್ಥಳಗಳಲ್ಲಿ ಎಲ್ಲ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು ಮತ್ತು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿಕೊಂಡು ಹೋಗಬೇಕು ಅನ್ನೋದ್ರ ಮೂಲಕ ಅವನ್ನೇ ನಾವು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸಂಚಾರಿ ನಿಯಮ ಟ್ರಿಬಲ್ ರೈಡಿಂಗ್ ಹೋಗಬಾರ್ದು, ಮೊಬೈಲ್ ರೈಡಿಂಗ್ ಹೋಗಬಾರ್ದು, ಮೈನರ್ ಡ್ರೈವಿಂಗು ಮಾಡಬಾರ್ದು ಮತ್ತು ಅಪ್ರಾಪ್ತರು ಮೈನರ್ ಡ್ರೈವಿಂಗ್ ಮಾಡಿದರೆ 25,000 ರೂಪಾಯಿ ದಂಡ ಇದೆ. ಅದು ಮಾನ್ಯ ನ್ಯಾಯಾಲಯದಲ್ಲಿ ಆಗ್ತಾರೆ. ಮತ್ತು ಡ್ರಂಕ್ ಅಂಡ್ ಡ್ರೈವಿಂಗ್ ಕುಡಿದು ವಾಹನ ಚಾಲನೆ ಮಾಡೋದು ಅದಕ್ಕೂ ಮಾನ್ಯ ನ್ಯಾಯಾಲಯದಲ್ಲಿ ದಂಡ ಇರುತ್ತೆ. ನಾವು ಹಾಕೋಲ್ಲ ಅದನ್ನ. ಇದೆಲ್ಲರೂ ನೀವು ಪಾಲನೆ ಮಾಡಿಕೊಂಡು ದ್ವಿಚಕ್ರ ವಾಹನಗಳನ್ನು ಚಾಲನೆ ಮಾಡಬೇಕು. ಮುಂದಿನ ತಿಂಗಳು 1ನೇ ತಾರೀಕಿನಿಂದ ಸಂಚಾರಿ ನಿಯಮಗಳಾದ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸಿಕೊಂಡೇ ದ್ವಿಚಕ್ರ ವಾಹನ ಚಾಲನೆ ಮಾಡಬೇಕು. ಇಲ್ಲವಾದಲ್ಲಿ ನಮ್ಮ ಟ್ರಾಫಿಕ್ ಪೊಲೀಸ್ ಠಾಣೆಯಿಂದ ದಂಡವನ್ನು ವಿಧಿಸಲಾಗುವುದು.